ತೊಂದರೆ ಇರಬಾರ್ದು. ಡೇಟಾನ ನಮ್ಮ DDPI DDPOC ಅವರಿಗೆ ಇವತ್ತೇ ಹೇಳಿದ್ದೀನಿ. ಇವತ್ತು ನಾಳೆ ಒಳಗೆ ಎಲ್ಲ ಆಫೀಸರ್ಸಿಗೆ ನಾವು ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿಂದ ಎಕ್ಸಾಮಿಗೆ ಎಷ್ಟು ದೂರದಿಂದ ಬರ್ತಾರೆ ಅಂತ ಹೇಳಿ ಆ ಮಾಹಿತಿಯನ್ನು ಕೊಟ್ಬಿಡಿ. ಸೊ ದಟ್ DC ಅವರೆಲ್ಲ ಅವ್ರು ಮಾಡ್ಕೋಬಹುದು. ಈಗ ಲಾಸ್ಟ್ ಮಿನಿಟಿಗೆ ಮಾಡಕ್ಕೆ ಹೋದ್ರೆ ಬಸ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಕೆಲವರು ಮಕ್ಕಳಿಗೆ ಆ ಟೈಮಿಂಗ್ ಅನುಕೂಲ ಆಗಬೇಕು. 10 ಗಂಟೆ ಸ್ಕೂಲ್ ಟೈಮಿಂಗ್ ಒಂದಿರುತ್ತೆ, ಎಕ್ಸಾಮಿನೇಷನ್ ಟೈಮಿಂಗ್ ಒಂದಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡ್ಕೊಳ್ಳೋದಾದರೆ ಆ ರೀತಿ ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡಬೇಕು ಅಂತ ಹೇಳಿ. ಬಟ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ನಮ್ಮ ಇಲಾಖೆಯಲ್ಲಿ ಏನು ಪರೀಕ್ಷಾ ಬೋರ್ಡಿಂದ ನಮ್ಮ ಪ್ರಕಾಶ್ ಅವರೆಲ್ಲ ಇದ್ದಾರೆ, ಮತ್ತು ಅವರು ಮತ್ತು ಗೋಪಾಲ್ ಕೃಷ್ಣ ನಿಮಗೂ ಬರ್ತದಲ್ಲ, ನೀವಿಬ್ರು ಕೂಡ ಅವರಿಬ್ರು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದು ಸಂಪೂರ್ಣವಾಗಿ ಎಲ್ಲ ಥರದ ಮಾನಿಟ್ರಿಂಗು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಆ್ಯಕ್ಟಿವ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತದೆ, ತುಂಬ ಫಾಲ್ಸ್ ಕಮ್ಯುನಿಕೇಷನ್ ಆಗೋದು ಇದೆಲ್ಲದೂ ಕೂಡ ಈಗಲಿಂದನೇ ಮಾನಿಟ್ರಿಂಗು ನಾವು ಮಾಡೋದಲ್ಲದೆ ಅವರು ಕೂಡ ತಾಲೂಕು ಮಟ್ಟದಲ್ಲಿ ಮತ್ತು ಡಿಸ್ಟಿಕ್ ಮಟ್ಟದಲ್ಲೂ ಕೂಡ ಮಾಡಬೇಕಾಗ್ತದೆ. ಮಕ್ಕಳಿಗೆ ಅದು ತಪ್ಪು ಗೈಡೆನ್ಸ್ ಕೊಟ್ಬಿಡುತ್ತೆ. ಅವ್ರ ಮೇಲೆ ಕ್ವಿಕ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಎಲ್ಲ ಹಂತದಲ್ಲೂ ಕೂಡ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಒಬ್ಬರು ನೋಡಲ್ ಆಫೀಸರ್ಸ್ ಕೊಡಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ ನಾವು ಕೇಳ್ಕೊಂಡಿದ್ದೀವಿ. ಸೈಬರ್ ಕ್ರೈಮ್ ಅವರೆಲ್ಲ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತಲೂ ಕೂಡ ಹೇಳಿದ್ವಿ. ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಭಾಳ ಫಾಸ್ಟಾಗಿ ತಗೋಬೇಕು. ಟಚ್ವುಡ್ ದೇವದಾಯದಿಂದ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಯಾವುದೇ ಥರದ ಈ ಥರ ಘಟನೆಗಳಾಗಿಲ್ಲ. ಬಟ್ ಯಾವಾಗಲೂ ಅಷ್ಟೇ ನಮ್ಮ ಕಾಶಿಯಸ್ ಆಗಿ ನಾವು ಇರಬೇಕಾಗುತ್ತೆ. ಆಮೇಲೆ ಹೆಬಿಚುವಲ್ ಅಫೆಂಡರ್ಸಿಗೆ ಈಗಾಗಲೇ ಅವರಿಗೆಲ್ಲ ಯಾವ ರೀತಿ ವಾರ್ನಿಂಗ್ ಕೊಡಬೇಕು, ಯಾವ ರೀತಿ ಅವ್ರನ್ನ ಪ್ರಿಕಾಷನರಿ ಮೆಷರ್ಸ್ನ ಅವ್ರ ವಿರುದ್ಧವಾಗಿ ತಗೊಳ್ಬೇಕಾಗ್ತದೆ. ಮತ್ತು ಅದರದೇನೆ ಎಕ್ಸಾಮಿನೇಷನ್ ಸುಮ್ಮನೆ ಕೆಲವರು ತಲಹಂಟೆಗಳು ಇರ್ತಾರೆ. ಅದೇನಾಗ್ತದೆ, ಮಕ್ಕಳಿಗೆ ಪಾಪ ಅದು ತಪ್ಪ ಹಾದಿಗೆ ಬರ್ತದೆ. ಅವ್ರ ಮೇಲೂ ಕೂಡ ಯಾವ ರೀತಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಬೇಕು ಅದನ್ನು ಕಾಯ್ದೆ ಇದೆ ನಮಗೆಲ್ಲ. ಈ ಒಂದು ಎಕ್ಸಾಮಿನೇಷನ್ ಕಾಯ್ದೆ ಅಡಿಯಲ್ಲೇ ಒಂದು ಕೆಲವು ಕಾಯ್ದೆಗಳಿದ್ದಾವೆ, ಅದರಲ್ಲಿ ನಾವು ಆ್ಯಕ್ಷನ್ ತಗೊಳ್ಳೋದಕ್ಕೂ ಕೂಡ ನಾವು ಹೇಳ್ತಕ್ಕಂಥದ್ದು. ಮತ್ತು ನಮಗೆ ನಾನು ವಿಶೇಷವಾಗಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದರೆ, ಬರೀ ನಾವು ನಮ್ಮ ಪ್ರಿಕಾಷನರಿ ನಾವು ಮಾಡ್ಕೊಳ್ತೀವಿ, ಆದರೆ ಮಕ್ಕಳನ್ನು ಕೂಡ ಯಾವ ರೀತಿ ನಾವು ತಯಾರಿಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಹಂಚ್ಕೊಳ್ಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ನಾವು ಬೆಳಗಾಂ ಸೆಷನಲ್ಲಿ ಇದ್ದಾಗ, ಬೆಳಗಾಂ ಸೆಷನ್ ಲಾಸ್ಟ್ ಡೇ ಅವತ್ತು ಒಂದು ಕಾರ್ಯಾಗಾರ ನಾವು ಶುರು ಮಾಡಿದ್ವಿ. 3-4 ಡಿಸ್ಟ್ರಿಕ್ಟು 2-3 ಡಿಸ್ಟ್ರಿಕ್ಟು ಕೂಡ ಅವತ್ತು ನಮಗೆ ಮಾಹಿತಿ ಎಲ್ಲ ಕೊಟ್ಟೆ. ಅದನ್ನು ಇಡೀ ಸ್ಟೇಟಲ್ಲಿ ಎಲ್ಲ ಕಡೆನೂ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ಆಫೀಸರ್ಸ್, ಕೆಲವು ಕಡೆಗೆ ನಾನು ಹೋದೆ, ಕೆಲವು ಕಡೆಗೆ ಬರೀ ಆಫೀಸರ್ಸೇ ಹೋದರು. ಯಾವ ರೀತಿ ನಾವು ಎಕ್ಸಾಮಿನೇಷನ್ನ ಫೇಸ್ ಮಾಡಬೇಕು, ಯಾವ ರೀತಿ ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ಸ್ ಪೇಪರ್ ಕೊಟ್ಟು ಏನಾಗ್ತದೆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್. ಈಗ ಸೈಕಲ್ ಹೊಡಿಬೇಕಾದ್ರೆ ಸೈಕಲ್ ಪರ್ಚೇಸ್ ಮಾಡಿದ ದಿವಸ ಸೈಕಲ್ ಹೊಡಿಯೋಕ್ಕೆ ಬರೋಲ್ಲ, ಅದನ್ನ ಓಡಿಸ್ಬೇಕು ದಿನ. ಹಾಗೆ ಎಕ್ಸಾಮಿನೇಷನ್ನು ಕೂಡ ಭಾಳ ಫ್ರೀ ಆ್ಯಂಡ್ ಫೇರ್ ಆಗಿ ಸಂತೋಷದಿಂದ ತೊಗೊಳ್ಬೇಕು. 2nd and 3rd ಎಕ್ಸಾಮ್ ಮಾಡಿದ್ಮೇಲೆ ಫಸ್ಟು ನಾವು ಯಾವಾಗ ಲಾಂಚ್ ಮಾಡಿದ್ವಿ ಆವಾಗ ಮಕ್ಕಳಿಗೆ ಇನ್ನೂ ಆ ಮಾಹಿತಿ ಗೊತ್ತಿರಲಿಲ್ಲ. 2ನೇ ಎಕ್ಸಾಮ್ ಈಗೇನು ನಡೀತಾ ಇದೆ, ದೇ ಆರ್ ವೆರಿ ಹ್ಯಾಪಿ, ಆರಾಮಾಗಿ ಹೋಗಿ ಸೆಕೆಂಡ್. ಈಗ CBSE ನಾನು ನಿನ್ನೆನೂ ಕೂಡ ಯಾವುದೋ ಒಂದು ಮಾಧ್ಯಮದಲ್ಲೂ ಕೂಡ ಆರ್ಟಿಕಲ್ ನೋಡಿದೆ. CBSEನೂ ಕೂಡ ಈಗ 2 ಎಕ್ಸಾಮ್ ಪಾಲಿಸಿ ಎಲ್ಲ ಮಾಡಿದ್ದಾರೆ ಅವರು ಕೂಡ. ಅಂದರೆ ಇಟ್ ಈಸ್ ಫಾರ್ ಮಕ್ಕಳಿಗೆ ಅನುಕೂಲ ಆಗಬೇಕು, ಕೆಪಾಸಿಟಿ ಇರ್ತದೆ, ಫ್ರೆಂಡ್ಲಿ ಆಗಿರಬೇಕು ಎಕ್ಸಾಮ್, ಭಯನೇ ಇರಬಾರ್ದು. ಅದನ್ನ DC ಅವ್ರಿಗೂ ನಾವು ಹೇಳಿದ್ವಿ, ಯಾವುದೇ ಥರದ ಭಯ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮತ್ತು ಫ್ರೀಯಾಗಿ ಹೋಗ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಎಕ್ಸಾಮಿನೇಷನ್ ಅಲ್ಲಿ ಸುತ್ತಮುತ್ತ ವಾತಾವರಣ ಇರ್ಬೋದು, ಎಲ್ಲದೂ ಕೂಡ ಕಾಮ್ ಆಗಿರಬೇಕು, ಚೆನ್ನಾಗಿರಬೇಕು, ಯಾವುದೇ ಥರದ ನಾಯ್ಸ್ ಇಲ್ಲದೆ ಅವ್ರು ಧೈರ್ಯವಾಗಿ ಸ್ವತಂತ್ರವಾಗಿ ಎಕ್ಸಾಮಿನೇಷನ್ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಎಕ್ಸಾಮಿನೇಷನಲ್ಲಿ ನಾವು ಸಾಕಷ್ಟು ಮಾಡಲ್ ಕ್ವೆಶ್ಚನ್ ಪೇಪರ್ನೆಲ್ಲ ತಗೊಂಡು ಈ ವ್ಯಾಪ್ತಿಯಲ್ಲೇ ಈ ಪ್ರಶ್ನೆಗಳು ಬರ್ತವೆ, ಅದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಸಂಪನ್ಮೂಲ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟು ಅವ್ರು ಹೋಗಿ ಬೇರೆ ಶಾಲೆಗಳಿಗೆ ಮತ್ತು ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಆ ಟೀಚರ್ಸು ಮಕ್ಕಳಿಗೆ ಅದನ್ನು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಎಷ್ಟೊಂದು ಕಡೆಗೆ ನೀವು ನಂಬಲ್ಲ, DC ಮತ್ತು CEO ಅವರು ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವು ಕಡೆಗೆ ನಮ್ಮ ಇಲಾಖೆಯನ್ನು ಬಿಟ್ಟು ಅವರೇ ಸ್ವತಂತ್ರವಾಗೂ ಕೂಡ ಎಕ್ಸಾಮಿನೇಷನ್ನ ಈ ಥರ ಎಲ್ಲ ಮಾಡಿ ಅಂತ ಹೇಳಿದ್ರು. ಬಿಕಾಸ್ ನನ್ನ ಜಿಲ್ಲೆಯಲ್ಲೂ ನಡೀತು ಮತ್ತು ಬೇರೆ ಬೇರೆ ಕೆಲವು ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ. ಅದರಿಂದ ರಿಸಲ್ಟ್ ನಾವು ಕೂಡ ತಗೊಂಡಿದ್ದೀವಿ. ಆಮೇಲೆ PUCಯಲ್ಲಿ ನಾನು ಭರತ್ ಅವರು ಇವತ್ತು ಬೆಳಗ್ಗೆ ನಮಗೆ ಕೊಟ್ಟು, ಈ ಒಂದು ಎಕ್ಸಾಮಲ್ಲಿ ಫೇಲ್ ಆಗೋದ್ರೆ 23,000 ಜನರಿದ್ದಾರೆ, ಕರೆಕ್ಟಾ? 23,000 ಸುಮ್ಮನೆ ಒಂದು ಗಾಬರಿಗೆ ಈಗಿರುತ್ತಲ್ಲ 5 ಸಬ್ಜೆಕ್ಟಲ್ಲಿ ಯಾವುದೋ ಒಂದು ಇಲ್ಲ ಕಣೋ, ನಾವೆಲ್ಲ ಐ ಥಿಂಕ್ ವಿ ಆಲ್ ವುಡ್ ಹ್ಯಾವ್ ಫೇಸ್ಡ್ ಇಟ್.
ನಂಗೆ ಆ ಮ್ಯಾಥ್ಸ್ ಅಂದರೆ ಆಗಲ್ಲ ಮರ, ಎಲ್ಲದೂ ಓಕೆ. ಅದೊಂದು ನಾಸಿ ಅಷ್ಟೇ, ಅದನ್ನು ನಾವು ಅನ್ಕೊಂಡ್ಬಿಡ್ತೀವಿ. ಇಲ್ಲ ಇನ್ನೊಬ್ರು ಏನು ಮಾಡ್ತಾರೆ, ನನಗೆ ಸೈನ್ಸ್ ಅಂದರೆ ಆಗೋದಿಲ್ಲ, ಇಲ್ಲಾಂದರೆ ಫಿಸಿಕ್ಸ್ ಅಂದರೆ ಆಗೋದಿಲ್ಲ, ಯಾವುದೋ ಒಂದು ಅದು ಮೈಂಡಲ್ಲಿ ಇಟ್ಕೊಳ್ತಾರೆ. ಅಂಥವ್ರನ್ನೂ ಕೂಡ ನೀವು ಐಡೆಂಟಿಫೈ ಮಾಡಿ ಯಾವ ರೀತಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ DC ಮಟ್ಟದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮ ಇಲಾಖೆಯವ್ರನ್ನ ಕರೆದು ಅವ್ರನ್ನ ಅಂದರೆ ಧೈರ್ಯವಾಗಿ ಹೋಗಿ ಮಾಡಿದ್ರೆ ಒಂದು 2-3 ಮಾರ್ಕ್ಸಲ್ಲಿ ಪಾಸ್ ಆಗಿಬಿಡ್ತಾರೆ. ಅವ್ರಿಗೆ ಏನಂದರೆ ನನಗೆ ಮ್ಯಾಥ್ಸ್ ಭಯ ಅಂತಾನೆ ಹೋಗಿ ಎಕ್ಸಾಮ್ ತಗೊಂಡ್ರೆ ಆ ಭಯದಲ್ಲಿ ಇರ್ತಾರೆ. ಸೊ ಎಲ್ಲ ಥರದ ನಮಗೆ ಗೊತ್ತಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ವಿಚಾರನೂ ನಾವು ಬಿಟ್ಕೊಳಕ್ಕೆ ಹೋಗ್ಲಿಲ್ಲ. ಎಲ್ಲ ಥರದ ಇದನ್ನು ತಗೊಳ್ಬೇಕು. ಮತ್ತು ವೆಬ್ಕಾಸ್ಟಿಂಗ್ ಜೊತೆಗೆ ಮತ್ತು ಅಲ್ಲಿ ಎಕ್ಸಾಮಿನೇಷನ್ನ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣಕ್ಕೂ ಕೂಡ DC ಅವರು CE ಅವರು ಎಲ್ಲರೂ ಕೂಡ ನೀವು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಹೋಗ್ತಕ್ಕಂಥದ್ದು ವ್ಯವಸ್ಥೆನ, ಮತ್ತು ಮಾಧ್ಯಮದಲ್ಲೂ ಕೂಡ ನೀವು ಕೂಡ ಹಂಚ್ಕೊಳ್ಳಿ ಕೆಲವು ವಿಚಾರಗಳೆಲ್ಲ ಅಂತಕ್ಕಂಥದ್ದೆಲ್ಲ ಹೇಳಿದ್ವಿ. ಐ ಥಿಂಕ್ ವಿ ಆರ್ ಸೆಟ್ ಎಕ್ಸಾಮಿನೇಷನ್ ಮಾಡೋದಕ್ಕೆ. ಇನ್ನೊಂದು 10 ದಿವಸದೊಳಗೆ PUC ಇಂದ ಶುರು ಆಗೋದ್ರಿಂದ ಅಂತ ಏನು ತೊಂದರೆ ಇಲ್ಲ. ಮತ್ತು ಭದ್ರತೆ ಕೊಡ್ತಕ್ಕಂಥದ್ದು ಪತ್ರಿಕಾ ಇದನ್ನೆಲ್ಲ ಹೋಗೋದು ಏನು ಅಂತ ಏನು ವಿಚಾರಗಳು ನಾನು ಏನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅಫ್ಕೋರ್ಸ್ ಮುಂದಿನ ವರ್ಷದಿಂದ ಎಲ್ಲ ಬಯೋಮೆಟ್ರಿಕ್ ಎಲ್ಲ ಬಂದರೆ ಬೇರೆ ಹಂತಕ್ಕೆ ಹೋಗ್ತದೆ ನಮ್ಮ ಎಕ್ಸಾಮಿನೇಷನ್ ಇದೆಲ್ಲ. ಅದನ್ನು ನೆಕ್ಸ್ಟ್ ಇಯರಿಗೆ ನಾವು ತಗೊಳ್ತಾ ಇದ್ದೀವಿ. ಸೊ ದಟ್ ಎಕ್ಸಾಮಿನೇಷನ್ ಆಲ್ಸೋ ವಿಲ್ ಬಿ ವೆರಿ ಬೇರೆ ಲೆವೆಲ್ಗೆ ಹೋಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಕೂಡ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಕೊಟ್ಟಿದ್ದೀರಾ? ಸೆಕೆಂಡ್ ಆದಮೇಲೆ ಥರ್ಡ್ ಅನೌನ್ಸ್ ಮಾಡ್ತೀರಾ? ಓಕೆ, ಸೆಕೆಂಡ್ ಆದಮೇಲೆ ಥರ್ಡ್ ಎಕ್ಸಾಮ್ನ. ಮತ್ತು ನಾನು ಹೆಚ್ಚು ಒತ್ತಡ ಕೊಡಲ್ಲ. ಸೊ ಬೆಳಗ್ಗೆಯಿಂದನೂ ಕೂಡ ಎಲ್ಲ ಇಲಾಖೆಯೂ ಕೂಡ ವಿ ಆರ್ ರೆಡಿ ಫಾರ್, ನಮ್ಮ ಕಡೆಯಿಂದ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಕ್ಕ ವ್ಯವಸ್ಥೆನ ಸಂಪೂರ್ಣವಾಗಿ ನಾವು ಮಾಡಿಸ್ಕೊಂಡಿದ್ದೀವಿ. BMTC ಹಾಂ, ಓಕೆ. ನನಗೆ ಇದೊಂದು ಮಾಹಿತಿ ಗೊತ್ತಿರಲಿಲ್ಲ. ಸೊ BMTC ಮತ್ತು KSRTC ಬಸ್ಗಳಲ್ಲಿ ಮೋಸ್ಟ್ಲಿ ಹಾಲ್ ಟಿಕೆಟ್ ತೋರಿಸಿದ್ರೆ ಅವರಿಗೆ ಫ್ರೀಯಾಗಿ, ಮೋಸ್ಟ್ಲಿ ಯಾವಾಗಲೂ ಇತ್ತು ಅನ್ಸುತ್ತೆ, ಅದನ್ನು ಫ್ರೀಯಾಗಿ ಮಾಡಿದ್ರೆ ಅಲ್ಲ, ಫ್ರೀಯಾಗಿ ಬಸ್ ಕೊಟ್ರೂ ಬಸ್ ಆ ಟೈಮಿಗೆ ಕಾಯಬೇಕು. ಆ ವ್ಯವಸ್ಥೆನೂ ಕೂಡ ನಮ್ಮ DC ಅವರಿಗೆ ನಾನು ಹೇಳಿದ್ದೀನಿ. ಅಲ್ಲಿರ್ತಕ್ಕಂಥ ಆಫೀಸರ್ಸ್ನ ಕುತ್ಕೊಂಡು ಮಾತಾಡಿ ಅಂತ ಹೇಳಿ ಎಲ್ಲ ಹಂತದಲ್ಲೂ. ಆಮೇಲೆ ಎಕ್ಸಾಮ್ ಸೆಂಟರ್ಸ್ ಮಾನಿಟ್ರಿಂಗ್ ಲಾಸ್ಟ್ ಟೈಮ್ ಎಲ್ಲ ನಾನೇ ವೈಯಕ್ತಿಕವಾಗಿ ಹೋಗಿದ್ದೆ. ಮಂಡ್ಯದಲ್ಲಿ DC ಆಫೀಸಿಗೆ ಹೋಗಿ ಯಾವ ರೀತಿ ಅವರು ಮಾನಿಟರ್ ಮಾಡ್ತಾರೆ, ನಮ್ಮ ಟ್ರೆಜರಿನ ಯಾವ ರೀತಿ ಮಾನಿಟರ್ ಮಾಡ್ತಾರೆ, ಯಾವ ರೀತಿ ಎಕ್ಸಾಮ್ ನಡಿಬೇಕಾದ್ರೆ ಯಾವ ರೀತಿ ಕಮ್ಯುನಿಕೇಷನ್, ಇಫ್ ಎನಿಥಿಂಗ್ ಗೋಸ್ ರಾಂಗ್, ಅದನ್ನೆಲ್ಲದೂ ಕೂಡ UPSC ಇರ್ಬೋದು ಎಲ್ಲದೂ ಕೂಡ ಎಲ್ಲ ಹಂತದಲ್ಲಿ ನಾನೇ ಭೇಟಿ ಮಾಡಿದಾಗ ನನಗೂ ಕೂಡ ಅನುಭವ ಇದೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಸೇಮ್ ಸಿಸ್ಟಮ್ ವಿಲ್ ಬಿ ದೇರ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್. All DCs, CEOs and SPs, they will take full responsibilities and monitor the examination process A to Z. ಯಾವುದೇ ಥರದ ತೊಂದರೆ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ವಿಶ್ವಾಸ ಇದೆ. ನಾನು ಸದ್ಯಕ್ಕೆ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ಏನಾದರೂ ಇದ್ರೆ ವಿಚಾರಗಳು ಇನ್ನೇನಾದ್ರು ಹೇಳೋದಿದೆಯಲ್ಲ? ಸರಿ, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ SSLC ಗೆ ಸ್ಟೂಡೆಂಟ್ ಇದ್ದಾರೆ? ಅದರಲ್ಲಿ ಒಂದು 40,000 50,000 ಸ್ಟೂಡೆಂಟ್ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಮಾಹಿತಿ ಇದೆ. ಅಲ್ಲ ಇತರ ಇಲ್ಲ ಸರ್, ಇಲ್ಲ. ನಾವು ಐ ಥಿಂಕ್ ಡೇಟ್ಸ್ ಆರ್ ಓವರ್. ಈಗ ಮತ್ತೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಗೊತ್ತಿದೆ ಸರ್, ಬಟ್ ಯಾಕೆ ಸ್ಟೂಡೆಂಟ್ ಈಗ ಆಧಾರ್ನ ಮ್ಯಾಂಡೇಟರಿ ಮಾಡಿದ್ರಿ ನೀವು, ಅದೆಲ್ಲ ಆದ್ರೂ ಸ್ಟೂಡೆಂಟ್ ಯಾಕೆ ಇಲ್ಲ, ಏನಂದ್ರೆ ಸ್ಯಾಟ್ಸ್ ಅಲ್ಲೆಲ್ಲ ಏನಾಗ್ತದೆ, ಪ್ರೈವೇಟ್ ಅವ್ರು ಏನು ಗೊತ್ತಾ, ಸ್ಯಾಟ್ಸ್ನ ಅವ್ರು ಇಂಪಾರ್ಟೆಂಟ್ ತಗೊಳ್ಳೋದಿಲ್ಲ. ಈ ಸ್ಯಾಟ್ಸ್ಗೆ ಕೆಲವರು ಅಪ್ಡೇಟ್ ಮಾಡ್ತಾರೆ, ಇದೆಲ್ಲ ನಾವೇನು ಕೊಟ್ಟಿದ್ದೀವಿ ಇದೇ ಮೇಯ್ನ್ ಆಗಿ ತಗೊಳ್ಳಿ ನೀವು. ಯಾಕಂದ್ರೆ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ನಾನು ಹೇಳೋದು, ನೆಕ್ಸ್ಟ್ ಇಯರಿಂದ ಇವೆಲ್ಲ ಕನ್ಫ್ಯೂಷನ್ಸ್ನ ನಾವು ಒಂದು ಹದ್ಬಸ್ತಾಗಿ ತಗೊಳ್ಬೇಕಂದ್ರೆ ಫೇಶಿಯಲ್ ಅಟೆಂಡೆನ್ಸ್ನ ತಗೊಂಡು ಬಂದಾಗ ಸರಿ ಆಗ್ತದೆ. ಅದನ್ನು ನಾವು ವರ್ಕೌಟ್ ಮಾಡಬೇಕಾದ್ರೆ ಫೇಶಿಯಲ್ ಅಟೆಂಡೆನ್ಸು ವಿ ಕ್ಯಾನ್ ಗೆಟ್ ಫಾರ್ ಅನುದಾನಿತ ಶಾಲೆ, ಅನುದಾನಿತ ಶಾಲೆ ಮತ್ತು ಸರ್ಕಾರಿಗೆ. ಅನುದಾನ ರಹಿತ ಶಾಲೆಗೂ ಯಾವ ರೀತಿ ತಗೊಳ್ಬೇಕಂತ ಅವ್ರಿಗೂ, ಯಾಕೆಂದರೆ ಪ್ರೈವೇಟ್ ಶಾಲೆಯಲ್ಲಿ ಇರ್ಬೇಕಾದ್ರೆ ಅವ್ರಿಗೂ ಕೂಡ ಫೇಶಿಯಲ್ ಅಟೆಂಡೆನ್ಸ್ನ ಯಾವ ರೀತಿ ರೋಪಿನ್ ಮಾಡಬೇಕಂದ್ರೆ ಅದು ಸಪ್ರೇಟ್ ಅಧ್ಯಾಯ ಆಗ್ತದೆ. ಅದನ್ನು ಐ ಥಿಂಕ್ ಈ ಬಜೆಟ್ ಸೆಷನ್ ಆದಮೇಲೆ ಅದನ್ನು ಫ್ರಂಟ್ ಲೈನಿಗೆ ನಾವು ತಗೊಳ್ತಾ ಇದ್ವಿ. ಈಗ ನಮ್ಮ ಸರ್ಕಾರಿ ಶಾಲೆಯಲ್ಲೆಲ್ಲ ಈಗ ನಾವು ಅಡ್ಮಿಷನ್ ಆಂದೋಲನ ಅಂತೇಳಿ ನಾವು ಆಗಲೇ ಶುರು ಮಾಡಿಕೊಂಡು ಜನರಲಾಗಿ ಅವರಿಗೆ ನಾವು ಬ್ಯಾಕ್ ಎಂಡಲ್ಲಿ ಈ ಎಕ್ಸಾಮ್ ಮುಗಿತಿದ್ದಂಗೆ ಅದನ್ನ ಫುಲ್ ಫ್ಲೆಡ್ಜ್ ಆಗಿ ತಗೊಳ್ತೀವಿ. ಅದಕ್ಕೆ ಅದನ್ನು ಆಮೇಲೆ ಮಾಡೋಣ. ಬಟ್ ದಿಸ್ ವಿಲ್ ಬಿ ಅವರ್ ಫ್ಯಾಕ್ಟ್.
ಇದೇನಿದೆ ಜನರು ಇದು. ಆಮೇಲೆ ನಾನು ವೈಯಕ್ತಿಕವಾಗಿ ಇನ್ನೊಂದು ಡಿ ಸಿ ಅವ್ರಿಗೆ ಹೇಳಿದೆ, ಏನಾಗಿದೆ ಅಂದರೆ ಈ 1-2% ಎಕ್ಸಾಮನ್ನು ಲಾಸ್ಟ್ ಮಿನಿಟಿಗೆ ಹೆದರ್ಕೊಂಡು, ಇಲ್ಲಾಂದರೆ ಬೇಜವಾಬ್ದಾರಿ, ಇಲ್ಲಾಂದ್ರೆ ಏನಾಗ್ತದೆ, ನಾನು ಪ್ರಿಪೇರ್ ಆಗಿಲ್ಲ, ನಾನು ಫೇಲ್ ಆಗ್ತೀನಿ ಅಂತಲೂ ಹೋಗದೆ ಇತ್ತು, ಪರವಾಗಿಲ್ಲ, ಇಟ್ಸ್ ಓಕೆ. ನೀವು ಒಂದು ಸತಿ ನಾನು ಸೈಕಲ್ ತುಳಿದ್ರೆ 2ನೇ ಸತಿ 3ನೇ ಸತಿ ಹತ್ಕೊಂಡು ಹೋಗ್ಬೋದು, ಫೇಲ್ ಆದರೂ ಪರವಾಗಿಲ್ಲ. ಬಟ್ ಬಿಕಾಸ್ ನೀವು ಫಸ್ಟ್ ಎಕ್ಸಾಮೇ ತಗೊಳ್ಳಿಲ್ಲ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ಗೂ ಆಪ್ಷನ್ ಸಿಗಲ್ಲ. ಅದಕ್ಕೆ ನಾನು ಡಿ ಸಿ ಅವ್ರಿಗೆ ಮತ್ತು ಸಿ ಅವ್ರಿಗೆ ಹೇಳಿದೆ, ಸಿ ಟು ದಟ್ ಎಷ್ಟು ಜನರು ನಿಮ್ಮ ಏರಿಯಾದಲ್ಲಿ, ಅದಕ್ಕೆ ನಾನು ಎಲ್ಲ ಡೇಟಾ ಇವಾಗಲೇ ಕೊಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಲ್ಲ ಡಿ ಸಿ ಅವ್ರಿಗೆ, ಸಿ ಅವ್ರಿಗೆ, ಎಸ್ ಪಿ ಅವ್ರಿಗೆ ಮತ್ತು ತಾಲೂಕು ತಹಸೀಲ್ದಾರ್ಗೂ ಕೂಡ ಕೊಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವ್ರಿಗೆ ಗೊತ್ತಿರಬೇಕು ಇಷ್ಟು ಜನರಿದ್ದಾರೆ ಎಕ್ಸಾಮಿನೇಷನಿಗೆ, ಎಲ್ಲರೂ ಇವತ್ತು ಅಟೆಂಡ್ ಆಗಿದ್ದಾರೆ ಅಂತ. ಎಕ್ಸಾಮಿನೇಷನಿಗೆ ಕಡ್ಡಾಯ ಆಗಲೇಬೇಕು 100%. ಪಾಸು ಫೇಲು ಒಂದು ಕಡೆಗೆ ಇರಲಿ, ಬಟ್ ಈ ಸತಿ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ನಾವು ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋದು. ಕಾರ್ಯಾಗಾರ ನಾವೇನೇನು ಮಾಡಿದ್ದೀವಿ, ಕಾರ್ಯಾಗಾರ ಎಲ್ಲದೂ ಕೂಡ ಪ್ಯೂರ್ಲಿ ಇಟ್ ಈಸ್ ಕನೆಕ್ಟೆಡ್ ಟು ಇಂಪ್ರೂವಿಂಗ್ ಆ್ಯಂಡ್ ಹೆಲ್ಪಿಂಗ್ ಟು ಫೇಸ್ ಎಲೆಕ್ಷನ್ ಅಂತೀನಿ, ಎಕ್ಸಾಮ್ನ ಚೆನ್ನಾಗಿ ಫೇಸ್ ಮಾಡೋದು. ಎಕ್ಸಾಮು ಹೋಗೋದಕ್ಕೇ ಭಯ ಆಗಿಬಿಟ್ರೆ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ತುಂಬ ಮಕ್ಕಳಿಗೆ ಭಾಳ ಸ್ವತಂತ್ರವಾಗಿ ಹೋಗೋದಕ್ಕೆ ಭಾಳ ಸ್ಟ್ರಿಕ್ಟಾಗಿ ನಾವು ಹೇಳಿದ್ವಿ. ಮತ್ತು 100% ಯಾರ್ಯಾರು ನೋಂದಣಿ ಮಾಡಿದ್ದಾರೆ ಎಲ್ಲರೂ ಕೂಡ ಎಕ್ಸಾಮು ಕಡ್ಡಾಯವಾಗಿ ತಗೊಳ್ಬೇಕು. ಅದು ಯಾವುದೂ ಕೂಡ ಮಿಸ್ ಆಗಬಾರ್ದು. ನೀವೇ ಪರ್ಸ್ನಲ್ ಆಗಿ ನೋಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನೀವು ಮಾಡಿರ್ತೀವಿ. ಯಾಕಂದರೆ ಒಂದು ಮಗನು ಇಂಪಾರ್ಟೆಂಟ್ ಆಗುತ್ತೆ. ನಾವು ಪರ್ಸ್ನಲ್ ಆಗಿ ಹಿಂಗೆ ತೊಗೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ಪರ್ಸ್ನಲ್ ಆಗಿ ತಗೊಳ್ಬೇಕಾಗುತ್ತೆ.